ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ತಮಗೆಲ್ರಿಗೂ ಗೊತ್ತಿರುವಂತೆ ವಕ್ಫ್ಗೆ ಸಂಬಂಧಪಟ್ಟಂತೆ ಆಸ್ತಿಗಳು ದೊಡ್ಡ ಕಾಂಗ್ರೆಸ್ ಸರ್ಕಾರ ಇವತ್ತು ವಿವಾದಕ್ಕೆ ಕೈ ಹಾಕಿರುವಂಥ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ ರೈತರನ್ನ ಒಕ್ಕಲೆಬ್ಸುವಂಥ ರೀತಿಯಲ್ಲಿ ಕೆಲಸವನ್ನು ಶುರು ಮಾಡಿದೆ. ಈ ಸರ್ಕಾರಕ್ಕೆ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಜಮೀರ್ ಖಾನ್ ಅವರು ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿ ಇಡೀ ಬೆಂಕಿ ಹಚ್ಚುವಂಥ ಕೆಲಸವನ್ನು ಇವತ್ತು ನಡೆದಿರುವಂಥದ್ದು ಭಾಳ ಕರ್ನಾಟಕದ ರೈತರಿಗೆ ಮತ್ತು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನು ಮತ್ತೊಂದು ಬಾರಿ ಸಾಬೀತನ್ನು ಪಡಿಸಿದೆ. ತಮಗೆ ಗೊತ್ತಿರುವಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸರ್ಕಾರ ಒಂದು ಕಡೆ ಡಿಕ್ಲೇರ್ ಮಾಡಿರುವಂಥ ಪ್ರಾಪರ್ಟಿಗಳನ್ನು ಅಂದರೆ ಯಾವ್ಯಾವುದು ವಕ್ಫ್ ಆಸ್ತಿಗಳಿಗೆ ಬರ್ತದೆ ಅಂಥೇಳಿ 65 ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಸ್ಜಿದ್ಗಳಿಗೆ, ಹಳ್ಳಿಗಳಲ್ಲಿ ಮತ್ತು ಸುನ್ನಿ ಸಮಾಜಕ್ಕೆ ಅಂತಂತೇಳಿ 65 ಕಬ್ರಸ್ಥಾನಗಳಿಗೆ, ಮಸ್ಜಿದ್ಗಳಿಗೆ ಕೂಡ ಸರ್ಕಾರ ಅಧಿಕೃತ ಅಂತೇಳಿ ಘೋಷಣೆ ಮಾಡಿರುವಂಥ ಪಟ್ಟಿ ನಾವೆಲ್ಲರೂ ಕೂಡ ಇಲ್ಲಿ ನೋಡ್ತೇವೆ. ಆದರೆ ತಮಗೆ ಗೊತ್ತಿರಲಿ, ಇದರಲ್ಲಿ ಯಾವುದು ಅಧಿಕೃತ ಅನಧಿಕೃತ ಇವರಿಗೆ ಹೇಗೆ ಬಂತು ಅನ್ನೋದನ್ನು ಉಲ್ಲೇಖ ಇಲ್ಲ. ಸುಮ್ಮನೆ ಈ ಸರ್ವೆ ನಂಬರು, ಈ ಮಸ್ಜಿದ್ದು, ಈ ಕಬ್ರಸ್ತಾನ್ ನಮ್ಮದು ಅನ್ನೋದನ್ನು ವಕ್ಫ್ ಪ್ರಾಪರ್ಟಿ ಮತ್ತು ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ಗಳನ್ನು ಕೊಟ್ಟಿರುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ಥರದ್ದು 65 ಜನರದ್ದು ಒಂದು ಪಟ್ಟಿ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಎರಡನೇ ವಿಚಾರ, ಎಕರೆಗಳನ್ನು ನಾನು ಸ್ವಲ್ಪ 21ನೇ ತಾರೀಕಿಗೆ ಹೇಳ್ತೀನಿ. ನಾನು ಮುಂದೆ ಈ ವಿಷಯ ಹೇಳ್ಬಿಡ್ತೀನಿ ಸರ್ ನಿಮ್ಮ ಗಮನಕ್ಕೆ. ಇದು ಸರ್ವೆ ನಂಬರ್ಗಳು ಸಮೇತ ಇದೆ, ಅದನ್ನು ನಾನು ಹೇಳ್ತೀನಿ ನಾನು ನಿಮಗೆ. ಎರಡನೇ ವಿಚಾರ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೊಮ್ಮನಹಾಳಲ್ಲಿ ಹೇಮರೆಡ್ಡಿ ಅನ್ನೋಂಥ ಒಬ್ಬ ರೈತನ ಮೇಲೆ 8 ಎಕರೆ, ಪಂಪನಗೌಡರು ಅನ್ನೋಂಥ ಒಬ್ಬ ರೈತನ ಮೇಲೆ, ಪಂಪನಗೌಡರು ಸನ್ ಆಫ್ ಬಿ ಗಾರ್ಲಿಂಗನಗೌಡರು ಅಂತಂತೇಳಿ ಅವ್ರದ್ದು 5 ಎಕರೆ ಜಮೀನು, ಮತ್ತು ಹಾಗೆ ಕೇಶವ ರೆಡ್ಡಿ ಅಂತಂತೇಳಿ ಬೊಮ್ಮನಾಳ್ ವಿಲೇಜಲ್ಲೇ ಈ ರೀತಿಯ 5 ಜನರಿಗೆ ನೋಟಿಸನ್ನು ಕೊಟ್ಟಿರೋವಂಥದ್ದು. ಅವ್ರದ್ದು 6 ಎಕರೆ, ಪಂಪನಗೌಡ್ರದ್ದು 5 ಎಕರೆ ಮತ್ತು ಹೇಮರೆಡ್ಡಿ ಅವ್ರದ್ದು 8 ಎಕರೆ. ಇನ್ನು ಇಬ್ಬರದ್ದು ಒಂದು ಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಅವರು ಈ ವಾತಾವರಣದಲ್ಲಿ ಭಯಭ್ರಾಂತರಾಗಿ ಕೆಲವರು ಹಿಂದೆ ಸರಿತಾ ಇದ್ದಾರೆ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ರೈತರ ಹೆಸರಲ್ಲಿ ಲೇಪಾಕ್ಷಿಗೌಡ ಮತ್ತು ತಂದೆ ಕಟ್ಟೇಗೌಡ ಅಂತಂತೇಳಿ ಇವರು ಪಾಣಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ಪಾಣಿಯಲ್ಲಿ 2 ಎಕರೆ 26 ಸೆಂಟ್ಸು ವಕ್ಫ್ ಸಂಸ್ಥೆಗೆ ಸೇರಿರೋದು ಅಂತಂತೇಳಿ ಈ ಹಕ್ಕುಗಳಲ್ಲಿ ಪಾಣಿಯಲ್ಲಿ ಅವ್ರು ವಕ್ಫ್ ಸಂಸ್ಥೆ ಅಂತಂತೇಳಿ ಬಂದಿರುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಲೇಪಾಕ್ಷಿಗೌಡ ಮತ್ತು ತಂದೆ ಕಟ್ಟೇಗೌಡ, ಇದು ಬಂದ್ಬಿಟ್ಟು ಬೊಮ್ಮನಹಾಳೆ ಸರ್, ಬೊಮ್ಮನಹಾಳು ಒಂದಿದು. ಹದಿನಾಲ್ಕು 8/2023 ಹೀಗೆ ಈ ನೋಟಿಸನ್ನು ಕೊಟ್ಟಿದ್ದಾರೆ. ಏನು ಅಂತಂತ ಹೇಳಿದ್ರೆ ವಕ್ಫ್ ಅವ್ರು ಕೊಟ್ಟಿರುವಂಥದ್ದು ಏನು ಒತ್ತುವರಿ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇದು ವಕ್ಫ್ ಪ್ರಾಪರ್ಟಿ ಅಂತೇಳಿ, ಮತ್ತು ಪಾಣಿಗಳಲ್ಲಿ ಕೂಡ ವಕ್ಫ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಲೇಪಾಕ್ಷಿಗೌಡದು ಕೂಡ ಪಾಣಿಯಲ್ಲೇ ಬಂದಿರುವಂಥದ್ದು. ಇದು ಎರಡನೇ ವಿಚಾರ. ಮೂರನೇದು, ತಮಗೆ ಗೊತ್ತಿರೋಂತೆ ಸಿರುಗುಪ್ಪದಲ್ಲಿ ಈಗ ಇಬ್ರಾಹಿಂಪುರದಲ್ಲಿ ಕೂಡ 2018ರಲ್ಲೇ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ಕಲ್ಲಿನ ಕೋಟೆಯಲ್ಲಿ 4 ಜನರ ರೈತರ ಮೇಲೆ ಈ ರೀತಿಯಾಗಿ ನಡೆದಿರುವಂಥದ್ದು ಗಮನಕ್ಕೆ ಬಂದಿದೆ. ಸಿರುಗುಪ್ಪದಲ್ಲಿ ಇಬ್ರಾಹಿಂಪುರ 2021ರಲ್ಲಿ ಸಮೀಕ್ಷೆ ಈ ವಕ್ಫ್ ಪ್ರಾಪರ್ಟಿ ನಮ್ಮದು ಅಂತೇಳಿ ಸರ್ವೆ ಕಾರ್ಯಕ್ಕೆ 21ರಲ್ಲಿ ಕೈ ಹಾಕಿದ್ರು. ಅವರಿಗೆ ದಿಕ್ತೋಚದೆ
ಇದೆಲ್ಲ ಕೂಡ ದಿಕ್ಕು ತೋಚದೆ ಅವರೊಂದಿಷ್ಟು ರೈತರು ಬಹಳಷ್ಟು ಗಾಬರಿ ಆಗುವಂಥ ಸ್ಥಿತಿಯಲ್ಲಿದ್ದರು. ಅವರು ನಾಳೆ 21ನೇ ತಾರೀಕು ನಮ್ಮ ಜೊತೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಹಾಗೆ 21 ಸರ್, ನಾನು ಹೇಳ್ತೀನಿ ಅದು ಇಲ್ಲ ನಾನು ಹೇಳ್ತೀನಿ, ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ ಸರ್. ಈಗ ಫಸ್ಟ್ ಇದು ಮುಗಿದ್ಬಿಡ್ಲಿ. ಆಮೇಲೆ ಇನ್ನೊಂದು, ಯಾವುದೇ ವಕ್ಫ್ ಪ್ರಾಪರ್ಟಿ ಇದ್ದರೆ ವಂಶ ಪಾರಂಪರಿಕವಾಗಿ ಏನು ಪ್ರಾಪರ್ಟಿ ಏನಿದೆ ಅದನ್ನು ಒಮ್ಮೆ ಒಂದ್ಸರಿ ಆಧಾರವನ್ನು ಇಟ್ಟುಕೊಂಡು ಮತ್ತು ಅದನ್ನು ಯಾರಿಗೆ ಸೇರಬೇಕು ಅನ್ನೋದು ಕೊಡಬೇಕೇ ಆಗಲಿ, ಕಂಡ ರೈತರುಗಳ ಹೆಸರು ಮೇಲೆ ಇದು ಪ್ರಾಪರ್ಟಿ ನಮ್ಮದು ಅಂತ ಹೇಳ್ತಾ ಇರುವಂಥದ್ದು ಇದು ಬಹಳ ದುರಂತದ ಸಂಗತಿ ಅಂತಂತೇಳಿ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಇನ್ನೊಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಈ ರೀತಿಯ ಗೊಂದಲ ಗೂಡಾಗಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇವತ್ತು 21ನೇ ತಾರೀಕು ಮತ್ತು 22ನೇ ತಾರೀಕಿಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹಕ್ಕೆ ಕೊಡ್ತಾ ಇದ್ದೀವಿ. 1 ದಿನ ಪೂರ್ಣ 21ಕ್ಕೆ 21, 22 ಇದೆ. ಬಳ್ಳಾರಿಯಲ್ಲಿ ನಾವು 21ಕ್ಕೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆದರೆ ಎಲ್ಲರೂ ಕೂಡ ಮಠಾಧೀಶರು ಇರ್ಬೋದು, ರೈತರು ಇರ್ಬೋದು, ಬಡ ಮುಸಲ್ಮಾನರು ಕೂಡ ಇದರಲ್ಲಿ ವಕ್ಫ್ಗೆ ಇದು ಬಹಳ ಅಪಾಯಕಾರಿ ಅಂತಂತೇಳಿ ಕೆಲವರು ರೈತರು ಕೂಡ ಭೇಟಿ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ವಕ್ಫು ಎಲ್ಲೆಲ್ಲಿ ಶುರುವಾಗಿದೆ ಅಲ್ಲೆಲ್ಲಿ ಇದು ಕಂಟಕ ಅಂತಂತೇಳಿ ಬಡ ಮುಸಲ್ಮಾನರು ರೈತರು ಯಾರಿದ್ದಾರೆ ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಾವು 21ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೊಡ್ತೀವಿ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಜಮೀರ್ ಅಹಮದ್ ಆದಂಥ ಮಂತ್ರಿಗಳು ಅವರ ಒಂದು ಗುಪ್ತವಾದ ಸಭೆ ನಡೆಸಿ ಎಲ್ಲ ವಕ್ಫ್ಗಳಿಗೆ ಮೊದಲು ನಿಮಗೆ ಯಾವ ಆಸ್ತಿ ನಿಮಗೆ ಅನುಕೂಲ ಆಗುತ್ತೋ ಅವೆಲ್ಲದಕ್ಕೂ ಮೊದಲು ಕ್ಲೇಮ್ ಮಾಡಿ, ಅವರು ಅದಕ್ಕೆ ಒಂದು ಸ್ಟೇಟ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿ, ತಾಲೂಕಾ ಕಮಿಟಿಗಳು ಮಾಡಿಕೊಂಡು ಆ ಸಂರಕ್ಷಣೆಗೆ ಮುಂದಾದಲ್ಲಿ ನಾವು ಯಾವತ್ತೂ ಇಲ್ಲ ಅಂದಿಲ್ಲ. ಈಗ ನಿಮಗೆಲ್ಲ ಗೊತ್ತಿದೆ, ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಸೆಂಟ್ರಲ್ ಮಿನಿಸ್ಟರ್ ಹೇಳಿದರು, ನಾವು ವಕ್ಫ್ ಆಸ್ತಿ ಕಾಪಾಡಲಿಕ್ಕೆ ಯಾವುದೇ ನಾವು ಹಿಂಸರಿಯೋದಿಲ್ಲ. ಆದರೆ ಯಾವಾಗ ರೈತರ ಆಸ್ತಿ ಆಗಲಿ ಬೇರೆ ಧಾರ್ಮಿಕ ಸಂಸ್ಥೆಗಳ ಆಸ್ತಿಗಳಿಗೆ ನೀವು ಕೈ ಹಾಕಿದಲ್ಲಿ ನಾವು ಅದನ್ನು ಬಿಡುವುದಿಲ್ಲ. ಇದು ವಿಚಾರ. ಈ ವಿಚಾರವಾಗಿ ಮೊದಲನೇದಾಗಿ ಶುರುವಾಗಿದ್ದು ಬಿಜಾಪುರ್ನಲ್ಲಿ ನಿಮ್ಗೆಲ್ಲರೂ ಗೊತ್ತಿದ್ದಂತೆ 1000 ಎಕರೆ ಅಂತ ಒಂದು ಯಾವುದೋ ಒಂದು ಇಲ್ಲದೇ ಆದಂಥ ಒಂದು ನೋಟಿಫಿಕೇಶನ್ ತಗೊಂಡ್ಬಂದು ಆ ನೋಟಿಫಿಕೇಶನ್ ಅಡಿಯಲ್ಲಿ 1000 ಎಕರೆ ನಮ್ಮದು ಅಂತ ಒಂದು ಘೋಷಣೆ ಮಾಡಿದಂಥ ಆ ವಿಚಾರವಾಗಿ ಎಲ್ಲರೂ ಗೊಂದಲ, ನಿಮ್ಗೆಲ್ಲ ಗೊತ್ತಿದ್ದಂಥ ವಿಷಯಗಳು. ಇವು ತುಂಬ ಆಳವಾಗಿ ಇವತ್ತು ದೇಶನ ವಿಭಜನೆ ಮಾಡಬೇಕು ಎಂಬ ದುರುದ್ದೇಶದಿಂದನೇ ಈ ವಿಚಾರಗಳಾಗಿ ಭಾಳ ವಿಚಾರವಾಗಿ ಎಲ್ಲ ಹಂತ ಹಂತದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಇದು. ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದು ಯಾಕೆ ಬರೋಲ್ಲ ವಿಭಜನೆ ಅಂದರೆ, ಈಗ ನಾಳೆ ಏನಾಗುತ್ತೆ, ಆಸ್ತಿ ಈಗ ನಿಮಗೆ ಗೊತ್ತಿದಂತೆ ಇವತ್ತು ರೈಲ್ವೆ ಆಗಲಿ ಒಂದು ಮಿಲಿಟರಿ ಆದ ನಂತರ 3ನೇ ಆಸ್ತಿ ಇರೋದು ವಕ್ಫ್ ಬೋರ್ಡ್ಗೆ. ಅದು ಬೇರೆ ಆಸ್ತಿ ಯಾವ ಧಾರ್ಮಿಕ ಶಕ್ತಿಗಳಿಗಿಲ್ಲ. ದೇಶ ವಿಭಜನೆಗೆ ಇವೆಲ್ಲ ಕಾರಣ. ನಾಳೆ ಆದಾಗ ನಮ್ದು ಅಂತಾರೆ. ಆ ವಿಭಜನೆಗೆ ಮುಂದಾಗೋರು ಯಾರು ನಿಮಗೆಲ್ಲ ಗೊತ್ತಿದೆ. ಹೆಚ್ಚಿನ ವಿಷಯ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇದೊಂದು ಈ ಹಿನ್ನೆಲೆಯಲ್ಲಿ ವಿಚಾರಗಳು ನಡೀತಕ್ಕಂಥ ಒಂದು ವಿದ್ಯಮಾನಗಳು. ಇವತ್ತು ನಮ್ಮ ಬಳ್ಳಾರಿಗೆ ಬಂದಾಗ ನಮ್ಮ ಅಧ್ಯಕ್ಷರು ಹೇಳಿದಂತೆ ಸಾಕಷ್ಟು ರೈತರಿಗೆ ನಾನು ಹೇಳೋದೇನೆಂದರೆ, ಸರ್ಕಾರಿ ಆಸ್ತಿಗಳಿಗೆ ಇವತ್ತು ಇದಿಲ್ಲ, ಪ್ರೊಟೆಕ್ಷನ್ ಇಲ್ಲ, ರಕ್ಷಣೆ ಇಲ್ಲ. ಇವತ್ತು ಸರ್ಕಾರಿ ಆಸ್ತಿಗಳಿಗೆ ನಿಮಗೆ ಕೇಳದಂತೆ ವಿಧಾನಸೌಧ ಇರ್ಬೋದು, ಇಲ್ಲ ಇನ್ನೂ ಪಾರ್ಲಿಮೆಂಟ್ ಇರ್ಬೋದು, ಇನ್ನೂ ಯಾವ ಆಸ್ತಿಗಳಿಗೆ ಕೈ ಹಾಕ್ತಾರೋ ಗೊತ್ತಿಲ್ಲ. ಈ ವಿಚಾರ ಒಂದ್ಸತಿ ಅವ್ರು ನೆನಪಿತ್ತಂದರೆ ಅವ್ರ ಟ್ರಿಬ್ಯುನಲ್ಗೆ ಜುರಿಸ್ಡಿಕ್ಷನ್ ಬರ್ತತೆ. ಅವ್ರ ಜುರಿಸ್ಡಿಕ್ಷನಲ್ಲಿ ಅವ್ರ ಪರವಾಗಿ ಆದೇಶ ಬರ್ತತೆ. ಕಬಳಿಕೆ ಸಾರ್ವಜನಿಕ ಆಸ್ತಿಗಳು, ಸರ್ಕಾರ ಆಸ್ತಿಗಳು ಎಲ್ಲರೂ ಕಬಳಿಕೆ ಮಾಡೋಂಥ ಒಂದು ದುರುದ್ದೇಶದ ಹೊಂದಿರತಕ್ಕಂಥ ಒಂದು ಪ್ರಯೋಗ ಅಂತ ಹೇಳ್ತಾ ಇದ್ದೀನಿ. ಇದು ರದ್ದು ಮಾಡದೇ ಇದ್ದರೆ ಬಹುಶಃ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲ ಉಂಟಾಗುತ್ತೆ. ಪ್ರತಿಯೊಬ್ಬರಿಗೂ ದ್ವೇಷಪೂರಿತವಾಗಿ ನಡ್ತಕ್ಕಂಥ ಒಂದು ನಡತೆ, ಒಂದು ಸಮಾಜನ ಸೃಷ್ಟಿ ಮಾಡೋಂಥ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ವಿಷಯವಾಗಿ ತಾವೆಲ್ಲರೂ ಮುಂದಾಗಿ ಇದನ್ನ ಜನಜಾಗೃತಿ ಮಾಡಿ, ಯಾರೇ ನೊಂದಿತರು ಇದ್ರೆ ವಕ್ಫ್ ಆಕ್ಟ್ನ ರದ್ದು ಮಾಡೋಂಥ ಅಗತ್ಯ ಇದೆ ಇವತ್ತು. ಅಲ್ಲಲ್ಲ ನೋಡಿ, ಅದರಲ್ಲಿ ಅದನ್ನ ಅದು ಆಲ್ಟರ್ನೇಟ್ ಆಗಿ ಬರ್ತದೆ ನೋಡ್ರೆ. ಆಲ್ಟರ್ನೇಟ್ ಆಗಿ ಇಲ್ಲ ಹೇಳಿ
ರದ್ದು ಮಾಡಿ ಆಲ್ಟರ್ನೇಟ್ ಆಗಿ ಪ್ರಾವಿಷನ್ಸ್ ಸೇಫ್ ಗಾರ್ಡ್ ಮಾಡಿ ಅವ್ರ ಆಸ್ತಿ ಅವ್ರು ಕಾಪಾಡ್ಕೊಳಕ್ಕೆ ಯಾವುದೇ ತೊಂದರೆ ಇರ್ದಂತೆ ಮಂದಿ ಆಸ್ತಿಗಳ ಕೈ ಹಾಕ್ಲಾರ್ದಂತೆ ಇದು ದರೋಡೆ ಆಗಂತ ಕೆಲಸ. ಇದು ದರೋಡಿನೇ ಒಂದು ಏನು ಆಸ್ತಿ ಮೇಲೆ ಜಿಹಾದ್ ಮಾಡೋಂಥ ಒಂದು ಕೆಲಸ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಸರ್ಕಾರ ಸರಿಯಾಗಿ ಕೈಗೆತ್ತಿಕೊಂಡಿದೆ. ನಾವೆಲ್ಲರೂ ಇವತ್ತು ಸಾರ್ವಜನಿಕವಾಗಿ ಏನೇನು ಕಷ್ಟ ನಷ್ಟಗಳು ಬರ್ತದೋ ಅವರೆಲ್ಲರಿಗೂ ಸ್ಪಂದಿಸ್ತಾ ಇದೀವಿ. ಈ ವಿಚಾರವಾಗಿ ಇವತ್ತು ಈ ಪ್ರೆಸ್ ಮೀಟಿಂಗ್ ಬಂದಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.